ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಗಿಲ್ಲಿಯ ಹೊಸ ರೂಪನೇ ನೋಡ್ಬೋದು ನಾವು ಬಿಗ್ ಬಾಸಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ತನ್ನ ಫುಲ್ಲು ಬಿಯರ್ಡ್ನೇ ಫುಲ್ಲು ಬಲಿದಾನ ಮಾಡಿದ್ದಾರೆ. ಅದು ಯಾರ್ಯಾರು ಮನೆಯವರೆಲ್ಲ ಸೇರಿ, ಅದರಲ್ಲೂ ಚಂದ್ರಣ್ಣ ಅಂತೂ ಒಂದು ಹೊಸ ರೂಪನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಗಿಲ್ಲಿಗೆ. ಅದರಲ್ಲಿ ಯಾವ ರೂಪ ಅಂತೀರಾ? ಸುದೀಪ್ ಸರ್ ಅವರ ಕೆಂಪೇಗೌಡ ಸಿನಿಮಾದಲ್ಲಿ ಸುದೀಪ್ ಸರ್ ಬಿಯರ್ಡ್ ಶೇಪ್ ಇತ್ತಲ್ಲ, ಅದೇ ಥರ ಫುಲ್ ಕೆಂಪೇಗೌಡ ಥರನೇ ಕಾಣಿಸ್ತಾರೆ. ಅದೇ ಲುಕ್ ಇದು, ಸಕ್ಕತ್ತಾಗಿ ಕಾಣಿಸ್ತಿದ್ದಾನೆ ಗಿಲ್ಲಿ. ಇದೆಲ್ಲ ಮಾಡಿರೋದು ಬರೀ ಕಾವ್ಯಗೋಸ್ಕರ ಗಿಲ್ಲಿ ಮಾಡಿರೋದು. ಕಾವ್ಯ 2 ದಿವಸದಿಂದ ಹೇಳ್ತಿದ್ರು, ನೀನು ನನ್ನ ಜೊತೆ ಚೆನ್ನಾಗಿ ಮಾತಾಡಬೇಕು ಅಂದರೆ ನೀನು ಈ ಥರ ಸ್ಟೈಲ್ ಮಾಡ್ಕೋಬೇಕು, ಫುಲ್ಲು ಚೆನ್ನಾಗಿ ಕಾಣಬೇಕು ಅಂತ ಎಲ್ಲ ಫುಲ್ಲು ಫೋರ್ಸ್ ಮಾಡ್ತಾಯಿದ್ರು. ಅದಕ್ಕೋಸ್ಕರನೇ ಇವತ್ತು ಗಿಲ್ಲಿ ಫುಲ್ಲು ಶೇವಿಂಗ್ ಎಲ್ಲ ಮಾಡಿಸಿ, ಅದು ಫೋರ್ಸ್ ಮಾಡಿ, ಮನೆಯವರೆಲ್ಲ ಫೋರ್ಸ್ ಮಾಡಿ ಕರ್ಕೊಂಡು ಬಂದು, ಅದು ಚಂದ್ರಣ್ಣನ ನೀನು ಮಾಡಬೇಡ ನನ್ನ ಮುಖ ಎಲ್ಲ ಹಾಳು ಮಾಡಿಬಿಡ್ತೀಯ ಅಂತೆಲ್ಲ ಹೇಳ್ತಿದ್ರು. ಬಟ್ ಚಂದ್ರಣ್ಣ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಕ್ಕತ್ತಾಗಿ ಮಾಡಿದ್ದಾರೆ ಗಿಲ್ಲಿಗೆ. ರಾಶಿಕಾ ಅಂತೂ ಫುಲ್ ಫಿದಾಗೋಗಿದ್ದಾರೆ. ಅಯ್ಯೋ ಗಿಲ್ಲಿ ಏನು ಮಾಡ್ಕೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಫಸ್ಟ್ ಹೇಳಿದ್ರು. ಬಟ್ ಅಭಿಯವ್ರು ಹೇಳಿದ್ರು, ಚೆನ್ನಾಗಿ ಕಾಣಿಸ್ತಿದೆ, ಸಕ್ಕತ್ತಾಗಿ ಕಾಣ್ತಿದ್ದಾನೆ ಅಂತ ಫುಲ್ ನಗ್ತಾಯಿದ್ರು. ಬಟ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಫುಲ್ ನಾಚಿ ನೀರಾಗ್ತಿದ್ದಾರೆ ಈ ಕಡೆ ಬಂದು. ಹಾಗೆ ಕಾವ್ಯ ಕೂಡ ಗಿಲ್ಲಿ ಹೊಸ ರೂಪ ನೋಡ್ಬಿಟ್ಟು ಅವರು ಫುಲ್ ಖುಷಿಯಾಗೋಗಿದ್ದಾರೆ. ಒಟ್ನಲ್ಲಿ ಮನೆ ಮಂದಿಯೆಲ್ಲ ಫುಲ್ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಜಾನ್ವಿ ಹಾಗೂ ಅಶ್ವಿನಿ ಮೇಡಮ್ ಅವರಂತೂ ಫುಲ್ಲು ಶಾಕ್ ಆಗಿದ್ರು ಇವನ್ನ ನೋಡಿ. ಒಂಥರ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಗಿಲ್ಲಿಯ ಹೊಸ ರೂಪ. ಅದರಲ್ಲೂ ವೀಕೆಂಡಲ್ಲಿ ಸುದೀಪ್ ಸರ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಿಜವಾಗ್ಲೂ ನೋಡಲೇಬೇಕು. ನಿಮ್ಮ ಪ್ರಕಾರ ಇದರಲ್ಲಿ ಗಿಲ್ಲಿ ಹೇಗೆ ಕಾಣಿಸ್ತಿದ್ದಾರೆ? ಈ ಥರ ಶೇವಿಂಗ್ ಮಾಡಿಸಿ ಚೆನ್ನಾಗಿ ಕಾಣಿಸ್ತಿಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.